ಅದೇ ನನಗೆ OLX ಅಲ್ಲಿ 6,500 ಸಿಕ್ತು. 4 months ಆಗಿದೆ ಅಷ್ಟೇ ಅವ್ರು ತಗೊಂಡು, ಅಂದರೆ 2 year ವಾರಂಟಿ. ನೋಡಿ ಪಕ್ಷಿ ಸಿಕ್ತಂತೆ ರೋಡಲ್ಲಿ. ಬನ್ನಿ ಇವಾಗ ಇದಕ್ಕೆ ಹುಳ ಹುಡ್ಕೊಂಬರೋಣ. ಸತ್ತೋಯ್ತು. ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫಿಶ್ಗೆ ಫುಡ್ ಹಾಕ್ತಾ ಬನ್ನಿ. ಫಿಶ್ಗೆ ಫುಡ್ ತಗೊಂಡೆ. ಕೋಳಿ ಸೈಡು 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 ನೋಡಿ, ಎಲ್ಲ ಅಡಲ್ಟ್ ಆಗಿಬಿಟ್ಟಿದ್ದಾವೆ. ಒಂದು 2 ಬ್ಯಾಚ್ ಮರಿಗಳಿದ್ದಾವೆ. ಒಂದು 80 ಮರಿ ಉಳಿದಿದ್ದಾವೆ 200 ಮರಿಯಲ್ಲಿ. ಇದರಲ್ಲಿ ಇನ್ನೂ ಕಲರ್ ಮೇಲೆಲ್ಲ ನೋಡಿ, ಮೇಲಿದೆಯಲ್ಲ ಇದು ನೋಡಿ, ತೋರಿಸ್ತೀನಿ. ಈ ಮೇಲಿದೆ ನೋಡಿ, ಇದೆಲ್ಲ ಕಲರ್ ಇದೆಯಲ್ಲ, ಅದೆಲ್ಲ ಮೇಲು. ಯಾವುದು ಕಲರ್ ಇಲ್ಲ, ಸ್ವಲ್ಪ ನೋಡೋದಕ್ಕೆ ಸೈಜಲ್ಲಿ ದಪ್ಪ ಇದೆಯಲ್ಲ, ಅದೆಲ್ಲ ಫೀಮೇಲ್. ಈ ಕಲರ್ ಇದೆ ನೋಡಿ, ಇದೆಲ್ಲ ಮೇಲಿದು. ನೀವೇನು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ, ಈ ಪೇಂಟಿಂಗು ಕಸ್ಟಮರ್ಗಂತ ಮಾಡಿರೋದು, ಆರ್ಡರ್ ಕೊಟ್ಟಿರುವಂಥ ಪೇಂಟಿಂಗು. ಇದನ್ನು ರಿಮೂವ್ ಮಾಡೋಣ. ಒಂದು ಕ್ಯಾನ್ವಾಸ್ ರೆಡಿ ಇದೆ, ಹೊಸ ಕ್ಯಾನ್ವಾಸ್ ಕೂಡ ರೆಡಿ ಇದೆ, ಮೆಟೀರಿಯಲ್ಸ್ ರೆಡಿ ಇದೆ, ನಾನು ರೆಡಿ ಇದ್ದೀನಿ. ಇನ್ನೇನು ಮತ್ತೆ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಪೇಂಟಿಂಗ್ ಪ್ರೊಸೆಸ್ನ ನೀವೇನಾರ ನೋಡಬೇಕು ಅಂದರೆ ಹಳೆಯ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಪೇಂಟಿಂಗ್ನ. ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಟ್ರೈಪೋಡ್ ಎಲ್ಲ ರೆಡಿ ಮಾಡ್ಕೊತಾ ಇದೆ. ಅಷ್ಟರಲ್ಲಿ ನಮ್ಮ ಅಣ್ಣ ಬಂದು ನೋಡಿ, ಪಕ್ಷಿ ಸಿಕ್ತಂತೆ ರೋಡಲ್ಲಿ. ಸ್ವಲ್ಪ ದೂರ ಆರುತ್ತೆ, ಆಮೇಲೆ ಬಿದೋಗುತ್ತೆ. ಯಾವ ಪಕ್ಷಿ ಅಂತ ನನಗೂ ಗೊತ್ತಿಲ್ಲ. ಗೂಗಲ್ ಲೆನ್ಸಲ್ಲಿ ನೋಡಬೇಕು ಯಾವ ಪಕ್ಷಿ ಅಂತ. ಗೂಗಲ್ಗೆ ಹೋದರೆ ಇಲ್ಲಿ ಗೂಗಲ್ ಲೆನ್ಸ್ ಅಂತ ಇರುತ್ತೆ. ಅದು ಆ ಕ್ಯಾಮ್ರಾ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ವಸ್ತು ಗೊತ್ತಿಲ್ಲ ಆ ವಸ್ತುದು ಜಸ್ಟ್ ಈ ಥರ ಒಂದು ಫೋಟೋ ಕ್ಲಿಕ್ ಮಾಡಿದ್ರೆ ನೋಡಿ, ಅದು ಫೋಕಸ್ ಆಗಿ ಇಲ್ಲಿ ತೋರಿಸುತ್ತೆ, ರಿಸಲ್ಟ್ ತೋರಿಸುತ್ತೆ. ಇದೆ ಟೈಲರ್ ಬರ್ಡ್, ಅಂದರೆ ಎಲೆಯಲ್ಲಿ ಗೂಡು ಮಾಡುತ್ತಲ್ಲ ಆ ಪಕ್ಷಿ ಇದು. ಈ ಥರ ಸರ್ಚ್ ಮಾಡ್ಬೋದು. ನಿಮ್ಗೆ ಏನೇ ಗೊತ್ತಿಲ್ಲ ಅಂದರೂ ಈ ಥರ ಸರ್ಚ್ ಮಾಡ್ಬೋದು, ನೋಡ್ಬೋದು. ಎಲ್ಲ ಹುಣಸೆಹಣ್ಣು ನಾರು, ತೆಂಗಿನ ನಾರು, ಅದೆಲ್ಲ ಚಗ್ರೆದು. ಅದನ್ನು ಕಲೆಕ್ಟ್ ಮಾಡ್ಕೊಂಬಂದು 2 ಎಲೆನ ಜೋಡಿಸಿ ಹೊಲಿಯುತ್ತೆ. ಅದಕ್ಕೋಸ್ಕರ ಇದಕ್ಕೆ ಟೈಲರ್ ಬರ್ಡ್ ಅಂತ ಹೆಸರು ಕೊಟ್ಟಿದ್ದಾರೆ. ಆದರೆ ಸೈಂಟಿಫಿಕ್ ನೇಮ್ ಬೇರೆ ಇರ್ಬೋದು. ಆಮೇಲೆ ಇದು ಏನು ತಿನ್ನುತ್ತೆ ಅಂದರೆ ಇನ್ಸೆಕ್ಟ್ಸ್, ಚಿಕ್ಕದು ಹುಳ, ಈ ನೊಣಗಳು. ಇದೇನಾರು ಇವಾಗ ಹೊರಗಡೆ ಬಿಟ್ಟರೆ ಕಾಗೆ ಇಲ್ಲ ಹದ್ದು ಕೈಲಿ ಸಿಕ್ಕಿದ್ರೆ ಒನ್ ಟೈಮ್ ಊಟ ಆಗುತ್ತೆ ಅದಕ್ಕೆ. ತುಂಬ ಚಿಕ್ಕದಿದೆ, ಒನ್ ಟೈಮ್ ಆಗಲ್ಲ ಅನಿಸುತ್ತೆ. ನೋಡಿ ಇದ್ರೊಳಗೆ ಇಟ್ಟಿದ್ದೀನಿ ನೋಡಿ, ಈ ಥರ ತೂತಿರೋ ಅಂತ ಒಂದು ಇದಿದ್ರೆ ಗಾಳಿ ಆಡುತ್ತೆ ಅದಕ್ಕೆ. ನೋಡಿ ಇಲ್ಲೇ ಇದೆ ಕಾಣಿಸ್ತಾ. ಬನ್ನಿ ಇವಾಗ ಇದಕ್ಕೆ ಹುಳ ಹುಡ್ಕೊಂಬರೋಣ. ಓಕೆ, ಇವಾಗ ಇಲ್ಲೊಂದು ಸ್ಪೈಡರ್ ಸಿಕ್ತು, ಇಲ್ಲೊಂದು ಸ್ಪೈಡರು. ಇದೆರಡೂ ಕಲೆಕ್ಟ್ ಮಾಡೋಣ ಇವಾಗ. ಇಷ್ಟೇ ದಪ್ಪ ಇರೋದು ಇದು ಸ್ಪೈಡರು. ಇಲ್ಲೊಂದೆರಡು ಇದ್ದಾವೆ, ಇದು ಹಿಡ್ದಾಕನ. ಸತ್ತೋಯ್ತು. ಎರಡಾಯಿತು, ಇಲ್ಲೊಂದಿದೆ 3. ನೋಡಿ 3 ಸ್ಪೈಡರ್ ಸಿಕ್ಕಿದೆ. ಇನ್ನು ಸೆಲ್ಫ್ ಫೀಡಿಂಗ್ ಸ್ಟೇಜಲ್ಲಿ ಇಲ್ಲ ಇದು, ನಾವೇ ಫೀಡ್ ಮಾಡ್ಬೇಕನ್ಸುತ್ತೆ. ಇಲ್ಲಿ ಇವಾಗ ಇದ್ರೊಳಗೆ ಇದೆಯಲ್ಲ, ಆ ಪಕ್ಷಿಗೆ ಒಂದು ಗೂಡು ಮಾಡೋಣ ಅಂತ ಈ ತೆಂಗಿನ ನಾರು ಆಮೇಲೆ ಒಂದು ಸ್ವಲ್ಪ ಎಲೆ. ಇದು ಇದು ಪಾಟಲ್ಲಿ ಒಂದು ಬಳ್ಳಿ ಇತ್ತು, ಬ್ಲೂ ಕಲರ್ ಹೂವು ಬಿಡುತ್ತೆ, ಅದ್ರ ಎಲೆ. ಆಮೇಲೆ ಒಂದು ಸ್ವಲ್ಪ ತೆಂಗಿನ ನಾರ ತಂದೆ. ಫಸ್ಟ್ ತೆಂಗಿನ ನಾರು ಹಾಕ್ಬಿಡೋಣ. ಇದು ಬಂದು ಫಿಶ್ ಟ್ಯಾಂಕ್ ಅಂದರೆ ಇದು ಫೈಬರ್, ಇದು ಗ್ಲಾಸ್ ಅಲ್ಲ, ಇದು ಗಪ್ಪೀಸ್ ಫಿಶ್ಗೆ ಅಂತ ತಂದಿದ್ದು. ಆದರೆ ಇವಾಗ ಇದಕ್ಕೆ ಯೂಸ್ ಆಗ್ತಾಯಿದೆ. ಇದರೊಳಗಡೆ ಒಂದು ಸ್ವಲ್ಪ ಎಲೆ ಹಾಕೋಣ. ಎಲೆ ನೋಡಿ ಇಷ್ಟು ಮುಗುಳಿಗೆ ಬಿಟ್ಟಿದ್ದೀನಿ. ಚೆನ್ನಾಗಿದೆ ನೋಡೋಕ್ಕೆ. ನೋಡಿ ಇನ್ನೂ ಬಾಯಲ್ಲೇ ಇಟ್ಕೊಂಡು ಆಟ ಆಡ್ತಾಯಿದ್ದೆ, ತಿಂತಾ ಇಲ್ಲ. ನೋಡಿ ಪೇಂಟಿಂಗ್ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಟಚ್ ಕೂಡ ಮಾಡಿಲ್ಲ. ರೀಸನ್ ಏನಾಯಿತು ಅಂದರೆ, ಇವತ್ತು ಒಂದು OLX ಅಲ್ಲಿ ನನಗೆ ಒಂದು ಒಳ್ಳೆ ಆಫರ್ ಸಿಕ್ತು. ಏನಂದರೆ ಇದು ಬೋಯಾ ಲಿಂಕ್ ಅಂತ ವೈರ್ಲೆಸ್ ಮೈಕು. ನಾನು ಬ್ಯಾಡ್ಮಿಂಟನ್ ಆಡ್ತೀನಲ್ಲ, ಆವಾಗ ವೈರ್ಲೆಸ್ ಮೈಕ್ನ ಕಾಲರ್ಗೆ ಸಿಗಿಸ್ಕೊಂಡು
ಆಡಬೇಕಾದ್ರೆ ನಮ್ಮ ಆಡಿಯೋ ಕೂಡ ನೀಟಾಗಿ ಕ್ಯಾಪ್ಚರ್ ಆಗುತ್ತೆ. ನಾವೇನೆಲ್ಲ ಮಾತಾಡ್ತೀವಿ ವಾಯ್ಸ್ ಓವರ್ ಕೊಡೋ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ಈ ಮೈಕ್ನ ಪರ್ಚೇಸ್ ಮಾಡಿದೆ. ಆನ್ಲೈನಲ್ಲಿ ಇದನ್ನ ಹೊಸದು ಫಸ್ಟ್ ಹ್ಯಾಂಡ್ ಪರ್ಚೇಸ್ ಮಾಡಬೇಕಂದ್ರೆ 10K ಇದೆ. ಅದೇ ನನಗೆ OLX-ಅಲ್ಲಿ 6,500 ಸಿಕ್ತು. 4 months ಆಗಿದೆ ಅಷ್ಟೇ ಅವ್ರು ತಗೊಂಡು. ಅಂದರೆ 2 year ವಾರಂಟಿ ಇನ್ನೂ ಹಂಗೆ ಇದೆ. 4 month ಆಗಿದೆ ಅಷ್ಟೇ ಅವ್ರು ತಗೊಂಡು. ಅವ್ರು ಯೂಸ್ ಮಾಡ್ತಿರ್ಲಿಲ್ವಂತೆ, ಅದಕ್ಕೆ ಸೇಲ್ ಮಾಡಿಬಿಟ್ರು. ನಾನು 6Kಗೆ ಕೇಳಿದೆ, ಅವ್ರು ಆಗಲ್ಲ 7 ಅಂದರು. ನಾನು 6.5 ಕೇಳಿದೆ, ಒಪ್ಕೊಂಡ್ಬಿಟ್ರು. ಓಕೆ, ನೋಡೋಲ್ಲ, ಇದು ಮಾರ್ತಳ್ಳಿಗೆ ಹೋಗಿ ತಗೊಂಡೆ. ಒಂದು ಒಳ್ಳೆ ಡೀಲ್ ಅನ್ಬೋದು. OLX-ಅಲ್ಲಿ ಇದು ಒಂದು ಒಳ್ಳೆ ಡೀಲ್ ಆಗಿದೆ ಇವತ್ತು. ಅದೇ ಲಾಟ್ರಿ. ಈ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸುತ್ತೆ. ಏನಕ್ಕೆ ಅಂದರೆ ಬರ್ಡ್ ಸಿಕ್ತು, ಆ ಪಕ್ಷಿ ಸಿಕ್ತು. ಆಮೇಲೆ ಆರೋಗ್ಬಿಡ್ತು ಆ ಪಕ್ಷಿ. ಅದೇನು ತೋರಿಸಿದ್ನಲ್ಲ, ಒಂದು 5 ನಿಮಿಷ ಇತ್ತು ಹಂಗೆ ಕೈಯಲ್ಲಿ ಆಟ ಆಡ್ಕೊಂಡು. ಡೋರ್ ಓಪನ್ ಮಾಡಿದೆ, ಓಡೋಗ್ಬಿಡ್ತದು, ಆರೋಗ್ಬಿಡ್ತು ಪಕ್ಷಿ. ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.